ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಈ ಬಾರಿ ಕಲಬುರಗಿಯ ವಿಜಯಲಕ್ಷ್ಮಿ ದೇಶಮಾನ್ಯ ಅವರಿಗೆ ಲಭಿಸಿರುವಂಥದ್ದು. ವಿಜಯಲಕ್ಷ್ಮಿ ದೇಶಮಾನ್ಯ ಅವರ ಚರಿತ್ರೆಯೇ ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆ ಆಗುವಂಥದ್ದು. ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದಿರುವಂತಹ ಇವರು ತಂದೆ MSK ಮಿಲ್ಲಿನ ಕಾರ್ಮಿಕರು, ತಾಯಿ ತರಕಾರಿ ಮಾರುವಂತಹ ಮಹಿಳೆ. ಇಂತಹ ಕುಟುಂಬದಲ್ಲಿ ಬೆಳೆದಿರುವಂತಹ ಇವರು ಇವತ್ತು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿವರೆಗೂ ಬೆಳೆದು ನಿಂತಿದ್ದಾರೆ. ಹಾಗಾದರೆ ಭಾರತ ಸರ್ಕಾರ ನೀಡಿರುವಂತಹ ಪದ್ಮಶ್ರೀ ಪ್ರಶಸ್ತಿ ವಿಜೇತ ವಿಜಯಲಕ್ಷ್ಮಿ ದೇಶಮಾನ್ಯ ಅವರು ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ, ತಮ್ಮ ಇಡೀ ಜೀವನದ ಮೆಲುಕನ್ನು ಯಾವ ರೀತಿ ಹಾಕ್ತಾರೆ ಅವರಿಂದನೇ ಕೇಳೋಣ. ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವುದರ ಬಗ್ಗೆ ಅವರ ಪ್ರತಿಕ್ರಿಯೆ ಏನು ಅನ್ನುವಂಥದ್ದನ್ನು ಕೇಳೋಣ. ಅಕ್ಕ ನಮಸ್ಕಾರ. ನಮಸ್ತೆ. ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ, ಆ ಪ್ರಶಸ್ತಿ ನನಗೆ ಬೇಕು. ಧನ್ಯವಾದಗಳು. ಮೊದಲ ರಿಯಾಕ್ಷನ್ ಏನು ತಮಗೆ? ಮೊದಲ ರಿಯಾಕ್ಷನ್ನು ಇವನು ಅಲ್ಲಿ ಐ ಗಾಟ್ ದ ಇನ್ಫಾರ್ಮೇಷನ್ ಸ್ವಲ್ಪ ಒಂಥರ ನನಗೆ ಐ ಕುಡ್ ಗೆಟ್ ಸೆನ್ಸ್ ಇಟ್. ಪ್ರೆಸಿಡೆಂಟ್ ಮೇಡಮ್ ಆಫೀಸಿಂದ ಫೋನ್ ಬಂದದೆ ಅಂತ ಹೇಳಿದರು. ದೆನ್ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಫೋನ್ ಬಂದದೆ ಅಂತ ಹೇಳಿದರು. ದೆನ್ ನನಗನ್ನಿಸ್ತು ನನಗೆ ನ್ಯಾಷನಲ್ ಅವಾರ್ಡ್ ಕೊಡ್ತಾರೋ ಏನೋ ಅಂತ ನನಗನ್ನಿಸ್ತು. ಆವಾಗ ನನ್ನ ಕಣ್ಣಲ್ಲಿ ಸ್ವಲ್ಪ ಖುಷಿಯಾಗಿ ಕಣ್ಣಲ್ಲಿ ನೀರು ಬಂದಿತ್ತು. ದೆನ್ ನಾನು ಮೆಸೇಜ್ ನೋಡಿದೆ. ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಕ್ವಶನ್ಸ್ ಕಳಿಸಿದ್ರು ನನಗೆ, ಟು ನೋ ಮೋರ್ ಡೀಟೇಲ್ಸ್ ಅಬೌಟ್ ಮೀ ಆ್ಯಂಡ್ ಮೈ ಫ್ಯಾಮ್ಲಿ ಅಂತಂದು. ಮತ್ತು ಇವತ್ತು ಆಫ್ಟರ್ 11 o'clock ಕನ್ಫರ್ಮ್ ಆಯಿತು. ಸೆಕ್ರೆಟ್ರಿ ಅವ್ರು ನನಗೆ ಕಾಲ್ ಮಾಡಿ ಹೇಳಿದರು. ದಟ್ ಐ ಆಮ್ ಗೆಟಿಂಗ್ ಅಂತ ಗೊತ್ತಾಯಿತು ನನಗೆ. ಸೆಕ್ರೆಟ್ರಿ ಇವತ್ತು ಹೇಳಿದಾಗೆ. ಅವತ್ತು ಡೌಟ್ ಇತ್ತು, ಬಿಕಾಸ್ ಎನಿಥಿಂಗ್ ಕಮ್ಮಿಂಗ್ ಫ್ರಮ್ ದ ಗೌರ್ಮೆಂಟ್ ಅದು ಕನ್ಫರ್ಮ್ ಆಗಬೇಕಲ್ಲ. ದೆನ್ ಟುಡೇ ಸೆಕ್ರೆಟ್ರಿ ಸರ್ ಕಾಲ್ಡ್ ಮೀ ಫ್ರಮ್ ದಿ ಹೋಮ್ ಮಿನಿಸ್ಟ್ರಿ. ಹಿ ಸೆಡ್, ನಿಂದು ಹೆಸರು ಬರಾಬರಿ ಸ್ಪೆಲ್ಲಿಂಗ್ ಹೇಳು ಅಂತ ಬರಿಬೇಕು ಅಂತ ಹೇಳಿದ್ರು. ನಾನು ಮೆಸೇಜ್ ಕಳಿಸಿದ್ದೆ. ನೀವು ಇಷ್ಟು ಜಲ್ದಿ ಬಂದು ನನಗೆ ಇಂಟರ್ವ್ಯೂ ಮಾಡ್ತೀರಂತ ನನಗೆ ಅನಿಸಿದ್ದಿಲ್ಲ. ಐ ಥಾಟ್ ಐ ವಿಲ್ ಗೆಟ್ ದ ಅವಾರ್ಡ್. ದೆನ್ ತಳ ಸಮುದಾಯದಿಂದ ಬೆಳೆದು ಬಂದಂಥವ್ರು ತಾವು ಈ ಪ್ರಶಸ್ತಿ ಪುರಸ್ಕಾರಗಳಿಗೆ ಅರ್ಜಿ ಹಾಕಂಥವ್ರಲ್ಲ. ತಮ್ಮನ್ನು ರೆಕಮೆಂಡ್ ಮಾಡುವಂತಹ ರಾಜಕೀಯ ಸಮುದಾಯದ ಬೆನ್ನೆಲುಬು ತಮಗಿಲ್ಲ. ಆದರೂ ಕೂಡ ಪ್ರಶಸ್ತಿ ತಮ್ಮನ್ನು ಹುಡುಕೊಂಡು ಬಂತು, ತಮ್ಮ ಮಡಲಿಗೆ ಪ್ರಶಸ್ತಿ ಬಂತು. ಏನು ಅನ್ನಿಸ್ತಾ ಇದೆ ಇದ್ರ ಬಗ್ಗೆ? ನನಗನ್ನಿಸ್ತದೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಮೋದಿ. ಅದರ್ವೈಸು ಯಾರು ಹೀಗೆ ಈ ಸಲಕ್ಕೆ ನಾನು ಟ್ರೈ ಮಾಡಿಲ್ಲ. ಆಗಸ್ಟ್ದೊಳಗೆ ಸಿಗ್ತದೋ ನೋಡಿದೆ. ದೆನ್ ಅನಂತಕುಮಾರ್ ಸರ್ ಹ್ಯಾಡ್ ಟ್ರೈಡ್ ಸಮ್ 2-3 times. ಸದಾನಂದ ಗೌಡ್ರು ಟುಕ್ ಮೈ ಅಪ್ಲಿಕೇಶನ್. ಅದು ಎಲ್ಲ ಆಗಲಿಲ್ಲ. ನಾನು ಸುಮ್ಮನೆ ಇದ್ದಿದ್ದೆ. ಮತ್ತು ಆಗಸ್ಟ್ದಾಗ ಸ್ವಲ್ಪ ಯೂಟ್ಯೂಬೆಲ್ಲ ನೋಡಿದೆ. ಮೇಡಮ್ ಅವಾರ್ಡ್ ಕೊಡೋದಿಲ್ಲ, ನಂದು ಹೆಸರು ಇಲ್ವಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದಿದ್ದೆ. ಮೇ ಬಿ ಟೈಮ್ ಬಂದಾಗ ಬರ್ತದೆ. ದಟ್ ವಾಸ್ ಇನ್ ಮೈ ಮೈಂಡ್. ಮತ್ತು ನನಗೆ ಮಂದಿ ಎಲ್ಲ ಕೇಳೋದು, ನನ್ನ ಫ್ರೆಂಡ್ಸ್ ಎಲ್ಲ, ವೆನ್ ಯು ವಿಲ್ ಗೆಟ್ ದ ನ್ಯಾಷನಲ್ ಅವಾರ್ಡ್, ವೆನ್ ಯು ವಿಲ್ ಗೆಟ್ ದ ನ್ಯಾಷನಲ್ ಅವಾರ್ಡ್, ಯು ಆರ್ ಎ ಕ್ಯಾಂಡಿಡೇಟ್ ಫಾರ್ ದಿ ನ್ಯಾಷನಲ್ ಅವಾರ್ಡ್ ಅಂತ. ಬಟ್ ಆಗಿದ್ದಿಲ್ಲ. ಈ ಸಲ ಮೈ ಸೆಂಟ್ರಲ್ ಗೌರ್ಮೆಂಟ್, ಸ್ಪೆಷಲಿ ಮೇಡಮ್ ಪ್ರೆಸಿಡೆಂಟ್ ಮುರ್ಮು ಅವರು ಮತ್ತು ಮೋದಿಜಿ ಸರ್ ಅವರು, ದೇ ಮಸ್ಟ್ ಹ್ಯಾವ್ ಟೇಕನ್ ದ ಇಂಟ್ರೆಸ್ಟ್ ಟು ಗಿವ್ ಮೀ ದಿಸ್ ಬ್ಯೂಟಿಫುಲ್ ಅವಾರ್ಡ್. ಇದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ, ಮತ್ತು ಕಲಬುರ್ಗಿಗೆ ಹೆಮ್ಮೆ, ಕಿಡವಾಯಿಗೆ ಹೆಮ್ಮೆ, ಫಾರ್ ಎವ್ರಿ ಒನ್ ಹೂ ಶೇಪ್ಡ್ ಅವರ್ ಲೈಫ್. ನಮ್ಮ ಮನೆಯಲ್ಲಿ ಏನೂ ಇರಲಿಲ್ಲಲ್ಲ ಕಿಡವಾಯಿಗೆ ಹೋದಾಗೆ. ಅದೇ ಕ್ವಶನ್ ಮೇಡಮ್ ಅಕ್ಕ ತಮಗೆ. ತಮ್ಮ ತಂದೆಯವರು MSK ಮಿಲ್ ಕಾರ್ಮಿಕರು, ತಾಯಿ ತರಕಾರಿ ಮಾಡಿ ಜೀವನ ನಡೆಸೋಂಥವ್ರು. ನನಗೆ ಗೊತ್ತಿದ್ದಂಗೆ ತಾವು 7 ಜನ ಅಕ್ಕ ತಂಗಿಯರು, ಒಬ್ಬ ತಮ್ಮ, ಒಂದು ದೊಡ್ಡ ಕುಟುಂಬ ನಿರ್ವಹಣೆನೇ ಕಷ್ಟ ಆಗೋಂಥದ್ದು. ಅಂತಹ ಮಧ್ಯದಲ್ಲೂ 7 ಜನ ವೆಲ್ ಎಜುಕೇಷನ್ ತಗೊಂಡಿದ್ದೀರಿ, ತಮ್ಮ ಸಹೋದರ ಹಿಡ್ಕೊಂಡು. ನಾನೇ ಸುವರ್ಣ ನ್ಯೂಸಲ್ಲಿ ಸುದ್ದಿ ಮಾಡಿರುವಂಥದ್ದು 10 ವರ್ಷಗಳ ಹಿಂದೆ ತಮ್ಮ 6 ಜನ ಸಹೋದರಿಯರು ಕೂಡ PhD ಮುಗಿಸಿದ್ದು ಅಂತೇಳಿ ಒಂದು ಸಾಧನೆ ಅದು. ಇವತ್ತು ಈ ಪ್ರಶಸ್ತಿ ಬರಬೇಕಾದಾಗ ತಮ್ಮ ಪರಿಶ್ರಮ, ತಮ್ಮ ಸಾಧನೆ ಎಷ್ಟಿರ್ತದೋ ಆ ಬಡತನದಲ್ಲೂ ನಿಮ್ಮನ್ನು ಎಜುಕೇಟೆಡ್ ಮಾಡಿದ್ರಲ್ಲ ನಿಮ್ಮ ತಂದೆ ತಾಯಿಗಳು. ಏನು ಹೇಳಕ್ಕೆ ಬಯಸ್ತೀರಿ ಆ ಬಗ್ಗೆ? ಅಂತಹ ಒಂದು ಬರಗಾಲದ ಸನ್ನಿವೇಶದೊಳಗೆ ಇದಕ್ಕೆಲ್ಲ ಕಾರಣಕರ್ತರು ಅಪ್ಪ ದೋಸ್ತರೆಲ್ಲ ಈ ಊರಿನ ದೊಡ್ಡವರು, ಆಲ್ ಲೀಡರ್ಸ್. ಸೊ ಅಪ್ಪ ಅವ್ರ ಮಕ್ಕಳಿಗೆಲ್ಲ ಡಾಕ್ಟರ್ಸ್ ಮಾಡೋದು ನೋಡಿದ್ರೇನೋ. ದೆನ್ ಹೀ ಡಿಸೈಡೆಡ್, ನಾನು ನನ್ನ ಮಗಳಿಗೆ ಡಾಕ್ಟರ್ ಮಾಡ್ತೀನಿ ಅಂತ.
ಡಿಸೈಡ್ ಮಾಡೋದು ಸುಲಭ, ಬಟ್ ಇಂಪ್ಲಿಮೆಂಟ್ ಮಾಡೋದು ಭಾಳ ಕಷ್ಟ. ಅದನ್ನೇ ಹೆಂಗಾಯ್ತು ಅಂತ ಅದು ಅಪ್ಪ ಹೇಳ್ತಿರಂತೆ ಅವ್ರ ದೋಸ್ತರ ಹತ್ರ, ನನ್ನ ಮಗಳಿಗೆ ಡಾಕ್ಟರ್ ಮಾಡ್ತೀನಿ ಅಂತ. ಅವ್ರ ಫ್ರೆಂಡ್ಸ್ ಎಲ್ಲ ಚಪ್ಪಾಳೆ ತಟ್ಟಿ ನಗ್ತಿದ್ರಂತೆ, ಇವನ ಹತ್ರ ಪೈಸೆ ಇಲ್ಲ, ಇವನ ಮಗಳು ಸರ್ಜನ್ ಮಾಡ್ತೀನಿ ಅಂತಾನೆ, ಡಾಕ್ಟ್ರ್ ಮಾಡ್ತೀನಿ ಅಂತಾನೆ ಅಂತಂದು ನಗ್ತಿದ್ರಂತೆ. ಅಪ್ಪ ಅವಾಗ ಏನು ಮಾಡಿದ್ರಂದರೆ, ಅದು ಎಂಥದ್ದು 2 times ಹಿ ಡಿಡ್ ದ ಡ್ಯೂಟಿ, ನನ್ನ ಡಬಲ್ ಡ್ಯೂಟಿ. ಅದು ಅಲ್ಲಿ ರಿಕ್ವೆಸ್ಟ್ ಮಾಡಿ ಅದು ಮಾಡಿದ್ರು. ದೆನ್ ಮತ್ತೇನು ಮಾಡಿದ್ರು, ಅವ್ವ ಏನು ಮಾಡಿದ್ರು, ಭಾರಿ ಹುಷಾರು ಇಬ್ಬರು ಇದ್ರಲ್ಲ, ದೇ ವರ್ ಗ್ರೇಟ್ ಫ್ರೆಂಡ್ಸ್. ಮತ್ತೇನು ಮಾಡಿದ್ರು, ಮಾರ್ಕೆಟಲ್ಲಿ ಇನ್ನೊಂದು ಅಂಗಡಿ ಸ್ಟಾರ್ಟ್ ಮಾಡಿದ್ರು ತರಕಾರಿದು. ಇದು ಇಷ್ಟಕ್ಕೆ ಸರಿ ಹೋಗಲ್ಲ, ಇವ್ರಿಗೆ ಸರಿ ಹೋಗೋದಿಲ್ಲ ಅಂತ. ಸೊ ನಮ್ಮಪ್ಪ ಅಲ್ಲಿ ಕೂಡೋದು ಕೂಡ ನಾನು ನೋಡಿದೆ, ಅಲ್ಲಿ ಮಾರ್ಕೆಟ್ ಅಂಗಡಿ ಒಳಗೆ ತರಕಾರಿದು. ಸೊ ಅಮ್ಮ ಅಪ್ಪ ಇಬ್ಬರು. ಅಮ್ಮ ವಾಸ್ ಅ ವೆರಿ ಸ್ಯಾಕ್ರಿಫೈಸಿಂಗ್ ಅಮ್ಮ. ಸೊ ಆ ಬರಗಾಲಿದ್ದಾಗೆ 2 ಸಲ ಬರಗಾಲ ಬಂತು. ನಾವು 10th ಸ್ಟ್ಯಾಂಡರ್ಡ್ ಇದ್ದಾಗೆ ಮತ್ತು PUC ಇರುವಾಗ. ಇಟ್ ವಾಸ್ ಅ ವೆರಿ ಸಿವಿಯರ್ ಡ್ರಾಟ್ ಗುಲ್ಬರ್ಗದಾಗ. ಊಟ ಮಂದಿ ಎಲ್ಲ ಗಂಜಿನಿಂದ ಬದುಕ್ತಾ ಇದ್ದಿದ್ರು, ಆ ಲೆವೆಲ್ ಇಟ್ ವಾಸ್ ವೆರಿ ಸಿವಿಯರ್ ಡ್ರಾಟ್. ಆವಾಗ ಅಮ್ಮ ಅವ್ರ ಬಳಗದವ್ರ ಹತ್ರ ಎಲ್ಲ, ಅಪ್ಪ ಅವ್ರ ಬಳಗದವ್ರ ಹತ್ರ, ಅವ್ರ ಅಪ್ಪ ಅಮ್ಮದು ಬಳಗದ ಮಂದಿ ಗಟ್ಟಿನೇ ಇದ್ದಿದ್ರು. ಬಟ್ ಬಿಕಾಸ್ ಆಫ್ ದಟ್ ಬರಗಾಲ ಎವ್ರಿ ಒನ್ ವಿತ್ ಎಂಟಿ ಹ್ಯಾಂಡ್ಸ್, ಸೊ ದೇ ಕುಡ್ ನಾಟ್ ಹೆಲ್ಪ್. ಆವಾಗ ನನಗೆ ನಾಳೆಗೆ ಅಡ್ಮಿಷನ್ಗೆ ಹೋಗ್ಲಿಕ್ಕಿರ್ತದೆ. ನಮ್ಮವ್ವ ಅವರು ನನ್ನ ಎದುರಿಗೇನೆ ಒಂದು ಶಬ್ದ ಹೇಳಾರ್ದೇನೆ ಅವ್ರ ಮಂಗಳಸೂತ್ರ ಅಪ್ಪ ಕಡೆ ಕೊಡ್ತಾರೆ, ಇದು ತೊಗೊಂಡು ಹೋಗಿ ವಿಜಯ್ಗೆ ಅಡ್ಮಿಷನ್ ಕೊಟ್ರೆ ಅಂತ ಹೇಳ್ತಾರೆ. ಸೊ ಅಷ್ಟು ಚಂದ ಪೇರೆಂಟ್ಸ್. ತಾಯಿ ಮಂಗಳಸೂತ್ರ ಮಾರಿಬಿಟ್ಟು ತಮಗೆ ಎಜುಕೇಷನ್ ಕೊಡಿಸಿದ್ರು. ಇವತ್ತು ತಾವು ಸರ್ಜನಾಗಿ ವರ್ಕ್ ಮಾಡಿದ್ದಷ್ಟೇ ಅಲ್ಲ, ಪದ್ಮಶ್ರೀ ಪ್ರಶಸ್ತಿವರೆಗೂ ಬೆಳೆದು ಬಂದು ನಿಂತಿದ್ದೀರಿ. ಒಂದು ಪ್ರೌಢ ನಮಗೆ. ಆ ತಾಯಿ ಮಂಗಳಸೂತ್ರ ಮಾರಿದ್ದಕ್ಕೂ ಸಾರ್ಥಕ ಆಯಿತು ಅನಿಸುವಂಥ ಗಳಿಗೆ ಇದು. ಹೌದು, ಅಮ್ಮನಿಗೆ ಆನ್ಸರ್ ಇದು. ದಿಸ್ ಈಸ್ ಆನ್ಸರ್ ಟು ಮೈ ಮದರ್. ಆಮೇಲೆ ಅಪ್ಪನ ಡಿಸಿಷನ್ಸ್ ಆಲ್ ದಟ್. ಅಂದರೆ ನಮಗೆ ಹುಡುಗಿಯರಂತ ಅಪ್ಪ ನೋಡಲೇ ಇಲ್ಲ. ಅವರಿಬ್ಬರು ಎಷ್ಟು ಚಂದ ನೋಡ್ಕೊಳ್ತಿದ್ರು. ಅಜಯ್ಗೆ ಅವರು ಸ್ವಲ್ಪ ಪೈಸೆ ಕೊಡ್ತಿದ್ರು, ನಮಗೆಲ್ಲ ತುಂಬ ಚಂದ ಪೈಸೆ ಕೊಡ್ತಿದ್ರು ಅಮ್ಮ. ಅಂದರೆ ಅಜಯ್ ಎಲ್ಲಿ ಹೋದರೂ ಕೂಡ ಹಿ ವಿಲ್ ಕಮ್ ಬ್ಯಾಕ್ ಅಂತ ಇತ್ತಲ್ಲ. ಸೊ ಅಜಯ್ಗೆ 18 ರೂಪೀಸ್ ಕೊಟ್ಟರೆ ಹುಬ್ಳಿ ಧಾರವಾಡ ಹೋಗಲಿಕ್ಕೆ ನನಗೆ 3 times ಕೊಡ್ತಿದ್ರು ಅಮ್ಮ. ಅವನೇನು ಬರ್ತಾನೆ ಬಿಡು, ಅವನು ಯಾವ್ದಾರು ಒಂದು ಬಸ್ ಹತ್ಕೊಂಡು ಬರ್ತಾನೆ, ನಿಂದು ಯಾವ್ದಾರು ಬಸ್ ಅದು ಸ್ಟಕ್ ಆದರೆ. ಆಮೇಲೆ ಶಿ ಯೂಸ್ ಟು ಗಿವ್ ಮಿ ಬಂಡಲ್ MS ಮಾಡುವಾಗ, ಕಾನ್ಫರೆನ್ಸ್ಗೆ ಹೋಗುವಾಗ. ವೆರಿ ಗ್ರೇಟ್ ಲೇಡಿ. ಮತ್ತು ನಮ್ಮ ತರಕಾರಿ ಅಂಗಡಿ ನೋಡ್ಲಿಕ್ಕೆ ಛೋಟ ಇತ್ತು, ಮಸ್ತ್ ವ್ಯಾಪಾರ ಆಗ್ತಿತ್ತು. ಬಿಕಾಸ್ ಅಲ್ಲಿ ಲಿಂಗಾಯತ್ ಓಣಿ, ಅದು ಇಟ್ ವಾಸ್ ಆಲ್ ಡಿಪೆಂಡೆಂಟ್ ಆನ್ ಅವರ್ ತರಕಾರಿ. ಅವರು ಎಲ್ಲರೂ ಬಂದ್ಕೊಂಡು, ನಾನು ಮತ್ತು ತಮ್ಮ ಹೋಗಿ ಬೆಳಿಗ್ಗೆ ಅಂಗಡಿ ಓಪನ್ ಮಾಡ್ತಿದ್ದೆ. ಅವ್ವ ಅಲ್ಲಿ ತರಕಾರಿ ತರ್ಲಿಕ್ಕೆ. ತಾವು ತರಕಾರಿ ಮಾರಾಟ ಮಾಡಿದಿರಿ ರೋಡ್ ಮೇಲೆ ಕೂತ್ಕೊಂಡು. ಅಜಯ್ ಮತ್ತು ನಾನು ಇಬ್ರು ಅಲ್ಲಿ ಒಂದು ಆಗಿ ಹೇಳ್ಬೇಕಾದ್ರಕ, ತರಕಾರಿ ಮಾರಾಟ ಮಾಡೋ ಗಳಿಗೆಯಿಂದ ಕಿದ್ವಾಯಿ ಡೈರೆಕ್ಟರ್ ಆಗುವವರೆಗಿನ ನಿಮ್ಮ ಜೀವನ ನೆನಪಿಸ್ಕೊಂಡ್ರೆ ಏನು ಹೇಳಕ್ ಬಯಸ್ತೀರಿ? ಸೊಸೈಟಿ ಶೇಪ್ಡ್ ಅವರ್ ಲೈಫ್. ಎಲ್ಲ ಹೆಜ್ಜೆಜ್ಜಿಗೆ ಊರಿಂದ ಎಲ್ಲ ಮಂದಿ ಹೆಲ್ಪ್ ಮಾಡಿದ್ದಾರೆ. ಬಂಗಾರ ಅಂಗಡಿಯವರು ಅವಾಗ ಹೇಳೋದಂತೆ, ನೋಡು ರತ್ನಮ್ಮ, ನಮ್ಮ ಮಕ್ಕಳು MBBS ಮಾಡ್ಲತ್ತಿಲ್ಲ, ನಿನ್ನ ಮಗಳು ಮಾಡ್ಲತ್ತಾಳೆ, ನೀನು ಸುಮ್ಮನೆ ಬಂದು ನಮ್ಮ ಹತ್ರ ತೊಗೊಂಡೋಗಿ ಅವಾಗ ಬೇಕು ಅವಾಗೆ ದುಡ್ಡು ಸಹಾಯ. ಬಂಗಾರ ಅಂಗಡಿಯವರು ತುಂಬ ದೋಸ್ತಿ ಅವನ ಜೊತೆಗೆ. ಅವನ ತವ್ರ ಮನೆಯವರು ಅವರು. ಸೊ ಯಾರು, ಗುರುಲಿಂಗಪ್ಪ ಅವರು. ಸೊ ಇವತ್ತು ಕೂಡ ಗುರುಲಿಂಗಪ್ಪ ಮನೆಯವರು ಇದೆಲ್ಲ ನನಗೆ ಕೊಟ್ಟಿದ್ದು, ಅಪ್ಪಂದ ನೆನಪಿರಲಿ ಅಂತ. ಮತ್ತು ಕಿದ್ವಾಯಿ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ರಿ, ಅದಾದ ನಂತರ ನಿವೃತ್ತಿ ಜೀವನ ಆಯಿತು. ಭಾಳಷ್ಟು ಜನ ಸಾಕು ನನ್ನ ಕೆಲಸ ಸರ್ಕಾರಿ ಸೇವೆ ಮುಗೀತು, ನಿವೃತ್ತಿ ಆದ ನಂತರ ನೆಮ್ಮದಿಯಾಗಿ ಮನೆಯಲ್ಲಿರೋಣ ಅಂತ ಇಷ್ಟಪಡ್ತಾರೆ. ಆದರೆ ತಾವು ಆ ದಿಕ್ಕಿನಲ್ಲಿ ಥಿಂಕ್ ಮಾಡಲೇ ಇಲ್ಲ. ಅಬಲಾಶ್ರಮ ಅಂತ ಬೆಂಗಳೂರಿನಲ್ಲಿರೋಂಥದ್ದು, ಅದನ್ನು ಮುನ್ನಡೆಸ್ತಾ ಇದ್ದೀರಿ, ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಆ ಜೀವನ, ಆ ಗಳಿಗೆಗಳನ್ನು ನೆನೆಸ್ಕೊಂಡ್ರೆ ಏನು ಹೇಳಕ್ಕೆ ಬಯಸ್ತೀರಿ? ಅಬಲಾಶ್ರಮದ್ದು ನನಗನ್ನಿಸ್ತದೆ ಇದು ಸ್ಪಿರಿಚುವಲ್ ವರ್ಕ್. ಇವತ್ತು ಅಲ್ಲಿ ಇದಕ್ಕೂ ಹೋಗಿದ್ದೆ, ನಮ್ಮ ಊರ ಕಡೆ ನೆಲ್ಲೋಗಿ, ಧರ್ಮಸಿಂಗ್ ಸರ್ ಕಾನ್ಸ್ಟೆನ್ಸಿ. ಮೇ ಬಿ ಸರಿಗೆ ನಮಸ್ತೆ ಮಾಡಬೇಕಿತ್ತೇನೋ ನಾನು. ಅಲ್ಲಿ ಅವ್ರ ಸಮಾಧಿ ತೋರಿಸಿದ್ರು, ನಮಸ್ತೆ ಮಾಡಿದೆ. ಆ್ಯಂಡ್ ಟುಡೇ ವಿ ಗಾಟ್ ದಿಸ್ ನ್ಯೂಸ್. ಅದು ಋಣ ಇತ್ತೇನು ಸರ್ ಹತ್ರ ನಮಸ್ತೆ ಮಾಡಿದ್ಮೇಲೆ ಇದು ಸಿಗೋದು ಅಂತ. ಸೊ ನಮಗೆ ಹೆಜ್ಜೆಗೆ ಮಂದಿ ಹೆಲ್ಪ್ ಮಾಡಿದ್ದಾರೆ. ಈಗ ಅಬಲಾಶ್ರಮ ಇದು, ನಾನು ಅಲ್ಲಿ ರೆಡಿಯಾಗಿ ಕಾರ್ಯಕ್ರಮ ದಿನ ನಡೀತದೆ ಅಲ್ಲಿ ಅಬಲಾಶ್ರಮದಲ್ಲಿ. ಇಟ್ಸ್ ಅ ಬ್ಯೂಟಿಫುಲ್ ಸೆಂಟರ್, ವೆರಿ ಡೈನಾಮಿಕ್. ಅಲ್ಲಿ ಹೋಗುವಾಗ ನಾನು ಹೇಳ್ತೀನಿ ರೆಡಿ ಆಗುವಾಗ, ದಿಸ್ ಇಸ್ ಸ್ಪಿರಿಚುವಲ್ ಮೂಮೆಂಟ್.
ಸ್ಪಿರಿಚುವಲ್ ವರ್ಕ್ ಮಾಡಬೇಕಿದು, ಸಮಾಜ ಕೆಲಸ. ನಮ್ಮಪ್ಪ ಏನೂ ಇರಲಾರ್ದೆ ಮಾಡ್ಯಾರ, ನಮಗೆ ಎಲ್ಲ ಕೊಟ್ಟಾನಲ್ಲ ದೇವರು. ಗಾಡ್ ಹಸ್ ಗಿವನ್ ಎವ್ರಿಥಿಂಗ್. ಎವ್ರಿ 3 ಇಯರ್ಸಿಗೆ ಅಲ್ಲಿ ನನಗೆ ಪ್ರಮೋಷನ್ ಸಿಕ್ತಿತ್ತು ಆ ಕಿಡ್ಬಾಯಿ ಒಳಗೆ. ಎವ್ರಿ 3 ಇಯರ್ಸ್ ಪ್ರಮೋಷನ್ ಸಿಕ್ಕರೆ ನಮ್ಮ ಮನೆ ಪ್ರಾಬ್ಲಮ್ ಎಲ್ಲ ಆಟೋಮೆಟಿಕ್ಕಾಗಿ ಸಾಲ್ವ್ ಆಗಿಬಿಡ್ತಿತ್ತು. ಅಂದರೆ ಒಂದು ಮನುಷ್ಯ ಸಿನ್ಸಿಯರಾಗಿ ಕೆಲಸ ಮಾಡಿದ್ರೆ ಹಂಗೆ ಆಗ್ತದೇನೋ. ನಾನೇನು ಮಾಡಿದೆ, 25 ವರ್ಷ ಐ ನೆವರ್ ವೆಂಟ್ ಔಟ್ ಆಫ್ ಕಿಡ್ಬಾಯಿ. ನಾ ಹೇಳಿದೆ ಇದು ನಮ್ಮ ಮನೆಯದು ತೊಳಿಬೇಕು, ಪವರ್ಟಿ ದೂರ ಓಡಬೇಕು. ಸೊ ನಾವು ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ತಮ್ಮ ಕೋಆಪ್ರೇಟ್ ಮಾಡಿದ್ನು, ಪೇರೆಂಟ್ಸ್ ಗೈಡ್ ಮಾಡಿದ್ರು, ತಂಗಿಯವರೆಲ್ಲ. ಅಂದರೆ ನಾನು ಹೇಳಿದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲದಕ್ಕೂ ಒಪ್ತಾರೆ. ಈಗ ತಂಗಿ ತಮ್ಮನ ಮಕ್ಕಳು ಒಪ್ಪುತ್ತಾರೆ. ಅದು ದ್ಯಾಟ್ ಅಷ್ಟು ಇದು ಅಗ್ರಿ ಮಾಡ್ತೀರಿ ನನ್ನ ಜೊತೆಗೆ. ನನ್ನ ಡಿಸಿಷನ್ಗೆ ಯಾರೂ ಅಡ್ಡ ಬರ್ತಿದ್ದಿಲ್ಲ. ಆಲ್ ದ್ಯಾಟ್ ಹಸ್ ಗಿವನ್ ದಿಸ್ ಅವಾರ್ಡ್ ಅನಿಸುತ್ತೆ. ದಟ್ ಎನ್ಕರೇಜ್ಮೆಂಟ್ ಫ್ರಮ್ ದ ಫ್ಯಾಮ್ಲಿ, ಸಪೋರ್ಟ್, ಎನರ್ಜಿ. ಮನುಷ್ಯನಿಗೆ ಏನೇನು ಬೇಕದು ಎಲ್ಲ ತುಂಬ ಮಜಾ ಮಾಡಿದ್ದೆ ನನ್ನ ಲೈಫಲ್ಲಿ ಆ್ಯಸ್ ಎ ಸರ್ಜನ್. ಮತ್ತು ಅದು ಗಂಡಸರ ಡಿಪಾರ್ಟ್ಮೆಂಟು. ಅಲ್ಲಿ ನನಗೆ ಅವ್ರು ಹೆಡ್ಡಾಗಿ ಒಪ್ಪುತ್ತಿದ್ದಾರಲ್ಲ, ಅವರಿಗೆ ಎವ್ರಿಥಿಂಗ್ ವಾಸ್ ವೆರಿ ಬ್ಯೂಟಿಫುಲ್. ಅಂದರೆ ನಾನು ಅಲ್ಲಿ ರೆಸಿಡೆಂಟ್ ಆಗಿ ಜಾಯ್ನ್ ಆಗಿದ್ದೆ ಕಿಡ್ಬಾಯಿ ಒಳಗೆ. 900 ರೂಪಾಯಿ ಕೊಡ್ತಿದ್ರು ಭಾರ್ಗವ ಸರ್ ಅವರು. ಸೊ 9ರಿಂದ ಹೈಯೆಸ್ಟ್ ಪೇ ಡ್ರಾ ಮಾಡೋದು, ಆಲ್ ದ್ಯಾಟ್ ಅಪ್ಪಂದು ಒಂದು ಐಡಿಯಾ ಟು ಎಜುಕೇಟ್ ದೀಸ್ ಗರ್ಲ್ಸ್, ಯಂಗ್ ಇದು ಮಕ್ಕಳು, ಹೆಣ್ಮಕ್ಳು. 40 ವರ್ಷದಿಂದ ಮಂದಿ ಎಲ್ಲ ಕೇಳ್ತಾರೆ, ನಿಮ್ಮ ಅಪ್ಪಂದು ಎಷ್ಟು ಗ್ರೇಟ್ ಐಡಿಯಾ, ಆಗಿನ ಕಾಲದೊಳಗೆ ನಿಮ್ಗೆ ಓದಿಸಿದಾರಲ್ಲ ಅಂತ. ಸೊ ಅಪ್ಪ ಗ್ರೇಟ್ ಐಡಿಯಾಸ್. ಇವಾಗ ಕೂಡ ಮನೆಯಲ್ಲಿ ಎಲ್ಲ ಸಪೋರ್ಟ್ ಇದೆ. ಎಲ್ಲ ಸಪೋರ್ಟ್ ಇದ್ದರೆ ಇಟ್ ಈಸ್ ವೆರಿ ಈಸಿ ಟು ಪ್ಲೇ ಇನ್ ದ ಸೊಸೈಟಿ. ಮತ್ತು ನೀವೆಲ್ಲ ಎಲ್ಲರೂ ಒಪ್ಪುತ್ತೀರ ನನಗೆ. ಯು ಪೀಪಲ್ ಟ್ರೀಟ್ ಮೀ ಲೈಕ್ ಒಂದು 10 ಇಯರ್ಸ್ ಬ್ಯಾಕೆ ಸುವರ್ಣ ನ್ಯೂಸ್ ತಮಗೊಂದು ಸಾಧಕಿ ಅಂತ ಅವಾರ್ಡ್ ಕೊಟ್ಟಿತ್ತು. ನೆನಪಿದೆಯಾ ಮೇಡಮ್? ಅದು ಭಾರಿ ಬ್ಯೂಟಿಫುಲ್ ಪ್ರೋಗ್ರಾಮ್. ಐ ರಿಮೆಂಬರ್ ಇಟ್ ಸೋ ವೆಲ್. ತುಂಬ ದೊಡ್ಡವರೆಲ್ಲ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ನನಗೆ ಸುವರ್ಣ ಕನ್ನಡಿಗ ಅವಾರ್ಡ್ ಕೊಟ್ಟರು 2008 ಐ ಥಿಂಕ್. ಆವತ್ತಿಂದ 24 ಗಂಟೆ ಸುವರ್ಣ ಚಾನಲ್ ಫಂಕ್ಷನ್ ಆಗಿದ್ದು, ಅದಕ್ಕಿಂತ ಮುಂಚೆ ಇರಲಿಲ್ಲ. ವೆರಿ ಬ್ಯೂಟಿಫುಲ್ ಚಾನಲ್, ಸುವರ್ಣ ಚಾನಲ್. ಯು ಆರ್ ಗಿವಿಂಗ್ ಫ್ಯಾಕ್ಟ್ಸ್ ಟು ದ ಸೊಸೈಟಿ. ಥ್ಯಾಂಕ್ ಯು ಟು ಸುವರ್ಣ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಂದು ಪದ್ಮ ಅವಾರ್ಡ್ದಾಗ ತಾವು ಕೂಡ ಖುಷಿ ಪಡ್ತಾ ಇದ್ದೀರಿ. ಇಟ್ಸ್ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಫಾರ್ ಮೀ. ಇದು ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಅವಾರ್ಡ್ ಪ್ರಶಸ್ತಿ ಪಡೆದಿರುವಂತಹ ವಿಜಯಲಕ್ಷ್ಮಿ ದೇಶಮಾನ್ಯ ಅಕ್ಕ ಅವರ ಸ್ಪಷ್ಟವಾದಂತಹ ಮಾತು. ಅತ್ಯಂತ ಬಡತನದಲ್ಲಿ ಶೋಷಿತ ಸಮುದಾಯದಲ್ಲಿ ಬೆಳೆದು ಬಂದಂಥ ಇವರು ಕಿದ್ವಾಯಿ ಆಸ್ಪತ್ರೆಯ ಡೈರೆಕ್ಟರ್ ಆಗುವವರೆಗೂ ಕೂಡ ಬೆಳೆದು ನಿಂತಿದ್ದ. ಅಷ್ಟೇ ಅಲ್ಲ, ಇವತ್ತು ಅಬಲಾಶ್ರಮವನ್ನು ಮುನ್ನಡೆಸ್ತಾ ಇದ್ದಾರೆ. ಇವರ ಈ ಸಾಧನೆಯನ್ನು ಮನಗೊಂಡು ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಿರುವಂಥದ್ದು. ಸುಮಾರು 10 ವರ್ಷಗಳ ಹಿಂದೆಯೇ ಸುವರ್ಣ ನ್ಯೂಸ್ ಕೂಡ ಇವರಿಗೆ ಸುವರ್ಣ ಕನ್ನಡಿಗ ಅನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟಿತ್ತು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕಾಗ್ತದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.